ಆರ್ಕೆಸ್ಟ್ರಾ ನನ್ನ ಒಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಅತ್ಯಂತ ತುರ್ತಾಗಿ ದೊಡ್ಡ ಮಟ್ಟದಲ್ಲಿ ಈ ಮಾಕ್ ಡ್ರಿಲ್ ಆಗಬೇಕಾಗಿರೋದು ಜಮ್ಮು ಕಾಶ್ಮೀರ ವಲಯಕ್ಕಾದರೆ ಸಾಕ, ಅಥವಾ ನಿಜವಾಗಿಯೂ 244 ಜಿಲ್ಲೆಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿವೆ, ಇಲ್ಲಿ ಕರ್ನಾಟಕದ ಬೇರೆ ಬೇರೆ ಇಂಪಾರ್ಟೆಂಟ್ ಸ್ಥಳಗಳಿವೆ. ಈ ಥರದ ಎಲ್ಲ ಕಡೆಗಳಲ್ಲಿಯೂ ಕೂಡ ತೀವ್ರ ರೀತಿಯಲ್ಲಿ ಇದರ ಅಗತ್ಯ ಈಗಿದೆಯಾ ಅಂತ? ಇವತ್ತಿನ ಯುದ್ಧ ಗಡಿಯಲ್ಲೇ ನಡೆಯುವಂಥ ಯುದ್ಧವಲ್ಲ. ಈ ಯುದ್ಧ ದೇಶದ ಎಲ್ಲ ಭಾಗಗಳಲ್ಲೂ ಪ್ರಭಾವ ಬೀರುವಂಥದ್ದು. ಇದು ಕನ್ವೆನ್ಷನಲ್ ವಾರ್ ಆಗ್ತಾ ಇದ್ದಾಗ ಎದುರು ಬದುರಿಗೆ ಸೈನಿಕರು ನಿಂತು ಯುದ್ಧ ಮಾಡುವಂತಹ ಕಾಲ ಇವತ್ತು ಮುಗಿದು ಹೋಯಿತು. ಯುದ್ಧ ಬರೀ ಬಂದೂಕದಿಂದ ಮತ್ತೆ ಬಾಂಬ್ಗಳಿಂದಲೇ ನಡೆಯಲ್ಲ. ಯುದ್ಧ ನಮ್ಮ ಮಿತ್ರ ಸುನಿಲ್ ಹೇಳಿದಾಗೆ ಬೇರೆ ಬೇರೆ ಕ್ರಮಗಳಿಂದಲೂ ಸಾಧ್ಯ. ಒಂದು ಗುಂಡನ್ನು ಆರಿಸದೆ ಯುದ್ಧ. ಆ ದೃಷ್ಟಿಯಿಂದ ಯಾವ ಭಾಗದಲ್ಲಿ ಯುದ್ಧವಾದರೂ ನಾವು ಇಡೀ ದೇಶ ಸನ್ನದ್ಧವಾಗಿರ್ಬೇಕಾಗತ್ತೆ. ಮತ್ತೆ ಯಾವ ಸಾಧ್ಯವಿಲ್ಲ. ನಾವು ಇಡೀ ದೇಶದಲ್ಲಿ ಈಗಿರೋ ಮಿಸೈಲ್ಗಳಲ್ಲಿ ದೇಶದ ಯಾವುದೇ ಮೂಲೆಯಲ್ಲೂ ಅವರು ನಮ್ಮ ನಾವು ಅವ್ರ ಮೇಲೆ ಮಾಡಬಹುದು. ಹೀಗಾಗಿ ಪ್ರತಿ ಪ್ರದೇಶದಲ್ಲೂ ಯಾರ್ಯಾರು ವೈಟಲ್ ವ್ಯಕ್ತಿಗಳಿದ್ದಾರೆ, ಯಾವ್ಯಾವ ವೈಟಲ್ ಇನ್ಸ್ಟಾಲೇಷನ್ಗಳಿದೆ, ಯಾವ್ಯಾವ ಸ್ಥಳಗಳಲ್ಲಿ ಅವರ ಆಕ್ರಮಣ ಆದರೆ ಏನೇನು ಪರಿಣಾಮ ದೇಶದ ಮೇಲೆ ಆಗುತ್ತೆ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಡೀ ದೇಶವನ್ನು ನಾವು ರಕ್ಷಿಸುವ ಹೊಣೆಗಾರಿಕೆ ಇಡೀ ದೇಶದ ಮೇಲಿದೆ. ಇವತ್ತು ನಾವು ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಪಕ್ಷ, ಜಾತಿ, ಧರ್ಮ, ಇತಿಹಾಸ ಇವುಗಳನ್ನು ಚರ್ಚೆ ಮಾಡೋದು ತೀರಾ ದೇಶ ಸ್ಥಿತಿ ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದ್ರೆ ಇವತ್ತು ನಾವು ಗಡಿಯಲ್ಲಿ ಅಥವಾ ಯುದ್ಧ ಮಾಡ್ತಾ ಇರುವಂತಹ ಒಬ್ಬ ಸೈನಿಕನ ಮನೋಬಲವನ್ನು ನಾವು ಹೆಚ್ಚಿಸಬೇಕು. ಅವನು ನಾನು ಯಾವ ಧರ್ಮಕ್ಕೆ ಸೇರಿದವನು, ಯಾವ ಭಾಷೆ ಮಾತಾಡ್ತೇನೆ, ಹಿಂದೆ ನಮ್ಮವ್ರು ಏನ್ ಮಾಡಿದ್ರು ಅನ್ನೋ ಬಗ್ಗೆ ಅವನ ಮನಸ್ಸಿನಲ್ಲಿ ಯಾವುದೇ ಸಂಶಯ ಹುಟ್ಟಬಾರದು. ಇಡೀ ದೇಶ ನಿನ್ನ ಬೆನ್ನೆಲುಬಿಗೆ ನಿಂತಿದೆ. ನೀನು ಮಾಡುವ ಮಹಾನ್ ತ್ಯಾಗಕ್ಕೆ ನಾವೆಲ್ಲರೂ ಚಿರಋಣಿಗಳು. ನಾವೆಲ್ಲರೂ ನಿನ್ನನ್ನ ಮುಂದಕ್ಕೆ ಬಿಟ್ಟಿದ್ದೇವೆ, ಆದ್ರೆ ನೀನು ನಮ್ಮೆಲ್ಲರ ಪರವಾಗಿ ಹೋರಾಡ್ತಾ ಇದ್ದೀಯೆ ಅನ್ನುವಂತಹ ಒಂದು ಮನೋಭಾವವನ್ನು ನಾವು ಬೆಳೆಸಬೇಕು. ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಜವಾಬ್ದಾರಿಯುತವಾದ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಈ ದೇಶ ಇವತ್ತು ಯುದ್ಧದ ಸ್ಥಿತಿಯಲ್ಲಿ ನಿಂತಿರುವಾಗ ನಾವು ರಾಜಕಾರಣ ಮಾಡ್ತಾ, ಧರ್ಮ ಮಾಡ್ತಾ, ಜಾತಿ ಮಾಡ್ತಾ, ಭಾಷೆ ಬಗ್ಗೆ ಮಾತಾಡ್ತಾ ಇರೋದು ದೇಶದ್ರೋಹದ ಚಟುವಟಿಕೆ ಅಂತ ನನ್ನ ಅಭಿಪ್ರಾಯ. ಅರ್ಕೇಶ್ ಸರ್, ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಈ ಯುದ್ಧ ಅಂತ ನಾವು ಡಿಕ್ಲೇರ್ ಮಾಡಲ್ಲಪ್ಪ. ನಮಗೆ ಬೇಕಿರೋದು ನಮ್ಮ ಜನರನ್ನು ಕೊಲ್ತಾ ಇರುವಂತಹ, ಮುಂದೆಯೂ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿರ್ತಕ್ಕಂಥ ಉಗ್ರಗಾಮಿಗಳು. ಇವ್ರ ಮೇಲೆ ನಾವು ಒಂದು ವೇಳೆ ಪಾಕ್ ನೆಲದಲ್ಲೇ ಹೋಗಿ ಬೇಟೆಯಾಡಿದ್ವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಪಾಕಿಸ್ತಾನದ ಪ್ರಜೆಯನ್ನಾಗಲಿ, ಪಾಕಿಸ್ತಾನದ ಸೈನಿಕನ್ನಾಗಲಿ ನಮ್ಮ ಭಾರತ ಕೊಲ್ಲಲ್ಲ. ಇದನ್ನೇ ನೆಪ ಇಟ್ಕೊಂಡು ಒಂದು ವೇಳೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರೆ ಇದಕ್ಕೆ ವಿಶ್ವ ಸಮುದಾಯ, ಅಂತಾರಾಷ್ಟ್ರೀಯ ಸಮುದಾಯಗಳಿದಕ್ಕೆ ಒಪ್ಕೊಳ್ತಾರ? ಅವರು ಬೇರೆ ಬೇರೆ ದೇಶಗಳಿದ್ರೆ ಒಪ್ತವ? ಈ ಥರ ದಾಳಿ ಮಾಡಬೇಕು ಅಂತ ಭಾರತದ ಮೇಲೆ ಬಂದಾಗ ಅವ್ರು ನಿರ್ಬಂಧ ಹಾಕಲ್ವಾ? ಅಥವಾ ಇಲ್ಲ ಅವ್ರು ನೆಲದಲ್ಲಿ ಆಗ್ತಾ ಇದೆ ಅದಕ್ಕೆ ಅವರು ರಿಟಾಲಿಯೇಷನ್ ಮಾಡಿದ್ದಾರೆ ಅಂತ ಆ ಒಂದು ಲೈನ್ಗೆ ಅವ್ರು ಹೋಗ್ತಾರಾ ಅಂತ? ಇದು ಯುದ್ಧ ಅಂದರೆ ನಮ್ಮ ಭೌಗೋಳಿಕ ಪ್ರದೇಶವನ್ನು ಅತಿಕ್ರಮಿಸಿ ಬರುವ ಸೈನಿಕರಿಂದಲೂ ಅಷ್ಟೇ ನಡೆಯೋದಿಲ್ಲ. ಈಗ ಟೆರರಿಸಂನಂಥ ಆಯುಧವನ್ನು ಪಾಕಿಸ್ತಾನ ಒಂದು ಸ್ವತಂತ್ರ ರಾಷ್ಟ್ರ, ನ್ಯೂಕ್ಲಿಯರ್ ಪವರ್ ಆಗಿರುವಂತಹ ಒಂದು ರಾಷ್ಟ್ರ, ಒಂದು ರೋಗ್ ರೀತಿಯಲ್ಲಿ ನಡ್ಕೊಂಡು ಇನ್ನೊಂದು ದೇಶದ ಮೇಲೆ ಟೆರರಿಸ್ಟ್ಗಳನ್ನು ಬಿಟ್ಟು ಸಾಂಪ್ರದಾಯಿಕ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲನ್ನು ಅನುಭವಿಸಿದ ನಂತರ 90,000ಕ್ಕೂ ಹೆಚ್ಚು ಸೈನಿಕರು ಶರಣಾಗತರಾಗುವಂತಹ ಒಂದು ದುರ್ಭಾಗ್ಯ ಸ್ಥಿತಿಯನ್ನು ತಲುಪಿದ ನಂತರ ಪಾಕಿಸ್ತಾನ ಈ ಟೆರರಿಸಂ ತಂತ್ರವನ್ನು ಬಳಸ್ಕೊಂಡು ಕೆಲವು ಜನಗಳನ್ನು ಬಳಸ್ಕೊಂಡು ಇಡೀ ದೇಶ ಎಲ್ಲ ಜಾಗಗಳಲ್ಲೂ ಅಲರ್ಟ್ ಆಗಿ ಇರುವಂತೆ ನಮ್ಮನ್ನ ಒಂದು ಪರಿಸ್ಥಿತಿಗೆ ದೂಡಿರೋದು ಪಾಕಿಸ್ತಾನದ ತಂತ್ರ. ಈಗ ನಾವು ಅಲ್ಲಿ ಟೆರರಿಸ್ಟ್ಗಳನ್ನು ಪಾಕಿಸ್ತಾನದಲ್ಲಿ ಹೋಗಿ ಹುಡುಕಿ ಹೊಡೆಯೋದು ಹುಲ್ಮೆದೆಯಲ್ಲಿ ಸೂಜಿ ಹುಡುಕದಷ್ಟೇ ಕಠಿಣವಾದ ಕ್ರಿಯೆ. ಹೀಗಾಗಿ ನಾವು ಪಾಕಿಸ್ತಾನ ಈ ಉಗ್ರವಾದಿಗಳ ಹಿಂದೆ
ಬೆನ್ನೆಲುಬಾಗಿ ನಿಂತಿದೆ ಅನ್ನೋದು ಸ್ಪಷ್ಟವಾದಾಗ ಅಂತಾರಾಷ್ಟ್ರೀಯ ಕಮ್ಯುನಿಟಿ ಅದನ್ನ ರೆಕಗ್ನೈಸ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದ ಮೇಲೆ ನೇರ ಯುದ್ಧ ಮಾಡುವುದು ಯಾವುದೇ ರೀತಿಯ ಅದನ್ನು ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಒಪ್ಪಿಗೆ, ಬಹುಸಂಖ್ಯಾತ ರಾಷ್ಟ್ರಗಳ ಒಪ್ಪಿಗೆ ನಮ್ಮ ಹಿಂದಿದೆ. ಇಲ್ಲ ಅಂತ ಅಂದ್ರೆ ನಾವು ಪಾಕಿಸ್ತಾನದ ಬುದ್ಧಿ ಕಲಿಸಬಹುದು. ನಾವು ಮಾಡಲೇ ಇಲ್ಲ, ಭಾರತದ ಸೈನಿಕರೇ ಅವರ ಪ್ರಜೆಗಳನ್ನ ಕೊಂದು ನಮ್ಮ ಮೇಲೆ ಆರೋಪ ಹೊರಿಸ್ತಿದ್ದಾರೆ, ಈ ತರಹದ ಬಾಲಿಶ ಮಾತುಗಳನ್ನು ಆಡ್ಕೊಂಡು ಅಂತಾರಾಷ್ಟ್ರೀಯ ಕಮ್ಯುನಿಟಿಯನ್ನು ಒಪ್ಪಿಸೋ ಪ್ರಯತ್ನ ಮಾಡ್ತಾ ಇದೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಿಸಲ್ಲ ಅಂತ ಅನ್ನುವ ಭ್ರಮೆಯಲ್ಲಿ ಪಾಕಿಸ್ತಾನ ಇರಬಾರ್ದು. ಭಾರತದ ಒಂದು ಶಾಂತಿ ಪ್ರಿಯತೆ, ಭಾರತದ ತಾಳ್ಮೆ ನಮ್ಮ ವೀಕ್ನೆಸ್ ಅಲ್ಲ. ಅದಕ್ಕೆ ಸೂಕ್ತವಾದ ಉತ್ತರವನ್ನ ಭಾರತ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದಲ್ಲಿ ಕೊಡೋಕೆ ಸಿದ್ಧವಾಗಿದೆ. ಹೀಗಾಗಿ ನಾವು ಈ ನಿರ್ಣಯವನ್ನ ರಾಜತಾಂತ್ರಿಕರಿಗೆ ಮತ್ತು ಮಿಲಿಟರಿ ಕಮಾಂಡರ್ಸ್ಗೆ ಬಿಟ್ಟು ನಾವು ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಲ್ಲಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನೋದು ನನ್ನ ಪ್ರಾರ್ಥನೆ.